ಆಜಾದ್ ICS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ನೋಡೋಣ. ರೆಸ್ಪಿರೇಟರಿ ಸಿಸ್ಟಮ್ನ ನಾವು ಕನ್ನಡದಲ್ಲಿ ಉಸಿರಾಟದ ಕ್ರಿಯೆ ಅಂತ ಕೂಡ ಕರಿತೀವಿ. ನಾವು ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಹೇಳಿದ್ವಿ, ಎವಲ್ಯೂಷನರಿ ಬೇಸಿಸ್ ಮೇಲೆ ನಾವು ಆರ್ಗಾನಿಸಮ್ಸ್ನ ಕ್ಲಾಸಿಫೈ ಮಾಡಿದ್ದೀವಿ ಅಂತ. ಸೊ ಈ ಹಿಂದೆ ಮಾನವರಿಗಿಂತ ಹಿಂದೆ ಬಂದಂತಹ ಒಂದು ಜೀವಿಗಳಲ್ಲಿ ಈ ಉಸಿರಾಟದ ಕ್ರಿಯೆ ಹೇಗಿತ್ತು ಅಂತ ನೋಡೋದಾದ್ರೆ, ಒಂದು ಸಿಂಪಲ್ ಡಿಫ್ಯೂಷನ್ ಅನ್ನೋ ಒಂದು ಪ್ರಾಸೆಸ್ ಮೂಲಕ ಆಗ್ತಾ ಇತ್ತು. ಡಿಫ್ಯೂಷನ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಇದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಅದಾದ್ಮೇಲೆ ನಾವು ಆರ್ಥ್ರೋಪೋಡಾ ಫೈಲಮ್ಗೆ ಬಂದಾಗ ಅಲ್ಲಿ ಇನ್ಸೆಕ್ಟ್ಸ್ ಅಲ್ಲಿ ಟ್ರೇಕಿಯಾ ಅನ್ನೋ ಒಂದು ಆರ್ಗನ್ ಡೆವಲಪ್ ಆಗಿರುತ್ತೆ ಇನ್ಸೆಕ್ಟ್ಸ್ ಅಲ್ಲಿ, ಬ್ರೀದಿಂಗ್ಗೋಸ್ಕರ ಅಥವಾ ರೆಸ್ಪಿರೇಷನ್ಗೋಸ್ಕರ ಅಂತ ನೋಡಿದ್ವಿ. ಹಾಗೇನೆ ಇನ್ನ ಪೈಸಸ್ ಅಂದ್ರೆ ಮೀನುಗಳಲ್ಲಿ ಗಿಲ್ಸ್ ಕೂಡ ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ನೆಕ್ಸ್ಟು ಆಂಫಿಬಿಯನ್ಸ್ ಅಲ್ಲಿ ಎಕ್ಸಾಂಪಲ್ ಫ್ರಾಗ್ ಅಲ್ಲಿ ನಾವು ನೋಡಿದ್ವಿ, ಒಂದು ಅದು ತನ್ನ ಸ್ಕಿನ್ ಮೂಲಕ ಕೂಡ ಉಸಿರಾಡುತ್ತೆ, ಹಾಗೂ ಬಕಲ್ ಕ್ಯಾವಿಟಿ ಅಂದ್ರೆ ಅದರ ಒಂದು ಬಾಯಿಯಿಂದ ಕೂಡ ಉಸಿರಾಡುತ್ತೆ ಅಂತ. ಇದಾದ ನಂತರ ಬರುವಂತಹ ಏನು ಟೆರೆಸ್ಟ್ರಿಯಲ್ ಆನಿಮಲ್ಸ್ ಇರುತ್ತಲ್ಲ, ಇದರಲ್ಲೆಲ್ಲ ಫುಲ್ಲು ಶ್ವಾಸಕೋಶಗಳು ಡೆವಲಪ್ ಆಗ್ತವೆ, ಅಂದ್ರೆ ಲಂಗ್ಸು ಡೆವಲಪ್ ಆಗುತ್ತೆ. ಇವು ಉಸಿರಾಟದ ಒಂದು ಕ್ರಿಯೆನಲ್ಲಿ ಹೆಲ್ಪ್ ಮಾಡುತ್ತೆ. ನಾವು ಈ ಹಿಂದೆಯಿಂದಾನು ಹೇಳ್ಕೊಂತಾನೆ ಬಂದಿದ್ದೀವಿ, ಏನು ಅಂದ್ರೆ ಒಂದು ಅನಿಮಲ್ನ ಒಂದು ಬೇಸಿಕ್ ಸ್ಟ್ರಕ್ಚರ್ ಯಾವುದು ಅಂತ ಕೇಳಿದ್ರೆ ಅದನ್ನ ಸೆಲ್ ಅಥವಾ ಕೋಶ ಅಂತ ಕರಿತೀವಿ. ಈ ಗ್ರೂಪ್ ಆಫ್ ಸೆಲ್ಸ್ ಬಂದು ಟಿಶ್ಯೂಸ್ ಫಾರ್ಮ್ ಮಾಡುತ್ತೆ, ಅಂದ್ರೆ ಅಂಗಾಂಶಗಳನ್ನ ಫಾರ್ಮ್ ಮಾಡುತ್ತೆ. ಈ ಗ್ರೂಪ್ ಆಫ್ ಟಿಶ್ಯೂಸ್ ಬಂದು ಒಂದು ಆರ್ಗನ್ ಅನ್ನ ಡೆವಲಪ್ ಮಾಡುತ್ತೆ. ಈ ಗ್ರೂಪ್ ಆಫ್ ಆರ್ಗನ್ಸ್ ನ ನಾವು ಆರ್ಗನ್ ಸಿಸ್ಟಮ್ ಅಂತ ಕರಿತೀವಿ. ಈ ಗ್ರೂಪ್ ಆಫ್ ಸಿಸ್ಟಮ್ಸ್ ಬಂದು ಒಂದು ಆನಿಮಲ್ ನ ಕ್ರಿಯೇಟ್ ಮಾಡುತ್ತೆ ಅಥವಾ ಲಿವಿಂಗ್ ಕ್ರಿಯೇಚರ್ ನ ಫಾರ್ಮ್ ಮಾಡುತ್ತೆ. ಈಗ ನಾವು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ ಅಂದ್ರೆ ಇದರಲ್ಲಿ ಯಾವ್ಯಾವ ಆರ್ಗನ್ಸ್ ಬರ್ತವೆ ಅಂತ ನಾವು ನೋಡ್ಲೇಬೇಕಾಗುತ್ತೆ. ಸೊ ಯಾವ್ಯಾವ್ದು ಬರುತ್ತೆ ಅಂದ್ರೆ, ಫಸ್ಟ್ ನಾಸ್ಟ್ರಿಲ್ಸ್ ಬರುತ್ತೆ, ಅಂದ್ರೆ ಮೂಗು ಬರುತ್ತೆ. ಅದಾದ್ಮೇಲೆ ನೇಸಲ್ ಚೇಂಬರ್ ಬರುತ್ತೆ. ಅದಾದ ಮೇಲೆ ಫ್ಯಾರಿಂಗ್ಸ್ ಬರುತ್ತೆ. ಫ್ಯಾರಿಂಗ್ಸ್ ಹತ್ರ ಎಪಿಗ್ಲಾಟಿಸ್ ಬರುತ್ತೆ. ನೆಕ್ಸ್ಟ್ ಲ್ಯಾರಿಂಗ್ಸ್ ಬರುತ್ತೆ. ಇದಾದ್ಮೇಲೆ ಟ್ರೇಕಿಯಾ ಬರುತ್ತೆ. ನೆಕ್ಸ್ಟ್ ಆರ್ಗನ್ ಬ್ರಾಂಕೈ ಬರುತ್ತೆ, ಬ್ರಾಂಕಿಯೋಲ್ಸ್ ಬರುತ್ತೆ, ಆಲ್ವಿಯೋಲೈ ಬರುತ್ತೆ. ಸೊ ಈ ಬ್ರಾಂಕೈಯಿಂದ ನಾವು ಇದನ್ನ ಲಂಗ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇದಲ್ದೇನೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಆರ್ಗನ್ ಇದೆ, ಡಯಾಫ್ರಾಮ್. ಇನ್ನೊಂದು ಬ್ಲಡ್. ಬ್ಲಡ್ ನಾವು ಆರ್ಗನ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ಇದು ಒಂದು ಗ್ಯಾಸಸ್ನ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಫ್ಯಾಕ್ಟ್ಸ್ನ ನೋಡೋಣ. ಏನಪ್ಪಾ ಅಂದ್ರೆ, ನಾವು ರೆಸ್ಪಿರೇಟರಿ ಸಿಸ್ಟಮ್ನ ನಾವು ಕ್ಯಾಟಬಾಲಿಕ್ ಆಕ್ಷನ್ ಅಂತ ಕರಿತೀವಿ. ಏನಿದು ಕ್ಯಾಟಬಾಲಿಕ್ ಆಕ್ಷನ್ ಅಂದ್ರೆ, ಯಾವ ಒಂದು ಪ್ರಾಸೆಸ್ ಅಲ್ಲಿ ಮಾಲಿಕ್ಯೂಲ್ಸ್ ಬ್ರೇಕ್ ಆಗುತ್ತೋ ಆ ಒಂದು ಪ್ರಾಸೆಸ್ ನಾವು ಕ್ಯಾಟಬಾಲಿಕ್ ಆಕ್ಷನ್ ಅಂತ ಕರಿತೀವಿ. ಈ ಹಿಂದೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ನೋಡಿದ್ವಿ, ಅದನ್ನು ಕೂಡ ನಾವು ಕ್ಯಾಟಬಾಲಿಕ್. ಇದಲ್ದೇನೆ ಇನ್ನೊಂದು ಆಕ್ಷನ್ ಬರುತ್ತೆ, ಅದು ಅನಬಾಲಿಕ್ ಆಕ್ಷನ್ ಅಂತ. ಈ ಒಂದು ಪ್ರಾಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಕ್ಯಾಟಬಾಲಿಕ್ ಆಕ್ಷನ್ ಅಲ್ಲಿ ಏನ್ ನಡೆಯುತ್ತೋ ಅದರ ಆಪೋಸಿಟ್ ಇಲ್ಲ ಆಗುತ್ತೆ. ಇಲ್ಲಿ ಬ್ರೇಕ್ ಡೌನ್ ಆದ್ರೆ ಇಲ್ಲಿ ಮಾಲಿಕ್ಯೂಲ್ಸ್ ಜಾಯಿನ್ ಆಗ್ತವೆ. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ನಾವು ಕ್ಯಾಟಬಾಲಿಕ್ ಆಕ್ಷನ್ ಅಂತ ಕರಿತೀವಿ ಅಂದ್ರೆ ಬ್ರೇಕ್ ಡೌನ್ ಅಂತ ಹೇಳಿದ್ವಿ. ಸೊ ರೆಸ್ಪಿರೇಟರಿ ಪ್ರಾಸೆಸ್ ಅಲ್ಲಿ ಏನ್ ಬ್ರೇಕ್ ಡೌನ್ ಆಗುತ್ತೆ ಅಂತ ನಾವು ಮುಂದೆ ನೋಡೋಣ. ನಾವು ಉಸಿರನ್ನ ಒಳಗಡೆ ತಗೊಳ್ಳೋದಿಕ್ಕೆ ನಾವು ಇನ್ಸ್ಪಿರೇಷನ್ ಅಂತ ಕರಿತೀವಿ. ಉಸಿರನ್ನ ಆಚೆ ಬಿಡೋದನ್ನ ನಾವು ಎಕ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ನಾವು ಉಸಿರನ್ನ ಒಳಗಡೆ ಎಳ್ಕೋಬೇಕಾದ್ರೆ ಒಂದು ನಾವು ತಗೊಳ್ಳೋ ಅಂತ ಗಾಳಿನಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇರುತ್ತೆ ಅಂತ ನೋಡೋದಾದ್ರೆ, ನಾರ್ಮಲಿ ಅಟ್ಮಾಸ್ಫಿಯರ್ ಅಲ್ಲಿ ಏನಿರುತ್ತೆ ಅದೇ ಇರಬೇಕಾಗುತ್ತೆ. ಸೊ ನೈಟ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ.
ಯಾವ್ಯಾವ ಪರ್ಸೆಂಟೇಜಲ್ಲಿ ಇರುತ್ತೆ ಅಂತ ನೋಡಿದ್ರೆ ಅಟ್ಮಾಸ್ಫಿಯರಲ್ಲಿ ಇರೋ ಥರನೇ ಇರಬೇಕು. ಸೊ ನಾವು ಸೆಲೆಕ್ಟಿವ್ಲಿ ಏನು ಉಸಿರನ್ನ ಎಳ್ಕೊಳ್ಳೋದಿಲ್ಲ. ಸೊ ನಮ್ಮ ಸುತ್ತಮುತ್ತ ಏನು ಗಾಳಿ ಇರುತ್ತೋ ಅದನ್ನೇ ಎಳ್ಕೋಬೇಕಾಗುತ್ತೆ. ಸೊ 78% ನೈಟ್ರೋಜನ್ ಇರುತ್ತೆ, ಆಕ್ಸಿಜನ್ 21% ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ 0.03% ಅಷ್ಟು ನಾವು ಉಸಿರಾಟದ ಮೂಲಕ ಬಾಡಿ ಒಳಗಡೆ ತಗೋತೀವಿ. ಇನ್ನು ಉಸಿರನ್ನ ಆಚೆ ಬಿಡಬೇಕಾದ್ರೆ ನಾವು ಯಾವ್ಯಾವ ಒಂದು ಗಾಳಿಗಳನ್ನ ಆಚೆ ಬಿಡ್ತೀವಿ ಅಂದರೆ ನೈಟ್ರೋಜನ್ನ ಬಿಡಬೇಕಾಗುತ್ತೆ. ಯಾಕಂದರೆ ನೈಟ್ರೋಜನ್ನ ಬಾಡಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಎಲ್ಲದನ್ನು ಆಚೆ ಹಾಕುತ್ತೆ, 78% ಆಚೆ ಹಾಕುತ್ತೆ. ಆಕ್ಸಿಜನ್ನ ಎಷ್ಟು ಪರ್ಸೆಂಟೇಜ್ ಹಾಕುತ್ತೆ ಅಂತ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳಗಡೆ ತಗೋಬೇಕಾದ್ರೆ 21% ತಗೊಂಡಿತ್ತು, ಆಚೆ ಹಾಕ್ಬೇಕಾದ್ರೆ 17% ಅಷ್ಟು ಆಚೆ ಹಾಕುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ನೋಡಿದ್ರೆ 4.6% ಅಷ್ಟು ಕಾರ್ಬನ್ ಡೈಆಕ್ಸೈಡ್ನ ಆಚೆ ಹಾಕುತ್ತೆ. ಸೊ ಇಲ್ಲಿ ಒಳಗಡೆ ತಗೊಂಡಿದ್ದು 0.03% ಅಷ್ಟೇ, ಬಟ್ ಆಚೆ ಹಾಕ್ತಿರೋದು 4.6%. ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈಗ ನಾವು ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಆರ್ಗನ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನ ನೋಡೋಣ. ನಾವು ಗಾಳಿನ ಬಾಯಿ ಮೂಲಕನೂ ಎಳ್ಕೋಬಹುದು ಹಾಗೂ ಮೂಗು ಮುಖಾಂತರನೂ ಎಳ್ಕೋಬಹುದು. ಸೊ ನಾವು ಬಾಯಿಂದನಾರು ಎಳ್ಕೊಳ್ಳಿ ಅಥವಾ ಮೂಗಿಂದನಾರು ಎಳ್ಕೊಳ್ಳಿ, ಫೈನಲ್ ಆಗಿ ಅದು ಬರೋದು ಫ್ಯಾರಿಂಗ್ಸ್ ಅನ್ನೋ ಒಂದು ರೀಜನ್ಗೆ. ಫ್ಯಾರಿಂಗ್ಸ್ ಇಂದ ನೆಕ್ಸ್ಟ್ ಇದು ಒಂದು ಕಾಮನ್ ಓಪನಿಂಗ್ ಆಗುತ್ತೆ ನೋಸ್ಗೂ ಮತ್ತು ಮೌತ್. ಇದಾದ್ಮೇಲೆ ನೆಕ್ಸ್ಟ್ ಈ ಫ್ಯಾರಿಂಗ್ಸು 2 ತರ ಡಿವೈಡ್ ಆಗುತ್ತೆ. ಒಂದನ್ನ ನಾವು ರೆಸ್ಪಿರೇಟರಿ ಟ್ರ್ಯಾಕ್ ಅಂತ ಕರೆದ್ರೆ, ಇನ್ನೊಂದನ್ನು ನಾವು ಫುಡ್ ಪೈಪ್ ಅಂತ ಕರಿತೀವಿ. ಇದಕ್ಕೆ ನಾವು ಇನ್ನೊಂದು ಹೆಸರು ಈಸೋಫೇಗಸ್ ಅಂತ ಕೂಡ ಕರಿತೀವಿ. ರೆಸ್ಪಿರೇಟರಿ ಟ್ರ್ಯಾಕ್ ಅಂದ್ರೆ ಟ್ರೇಕಿಯಾ ಅಥವಾ ಏನು ಲ್ಯಾರಿಂಗ್ಸ್ ಆದ್ಮೇಲೆ ಏನು ಟ್ರೇಕಿಯಾ ಬರುತ್ತಲ್ಲ ಅದು ಮುಂದೆ ಇರುತ್ತೆ, ಈಸೋಫೇಗಸ್ ಹಿಂದೆ ಇರುತ್ತೆ. ಇವೆರಡರ ಮಧ್ಯೆ ಎಪಿಗ್ಲಾಟಿಸ್ ಬರುತ್ತೆ. ಇದು ನಾವೇನು ಫುಡ್ ತಗೋತೀವಲ್ಲ ಅದನ್ನ ರೆಸ್ಪಿರೇಟರಿ ಟ್ರ್ಯಾಕ್ಗೆ ಎಂಟರ್ ಆಗದೆ ಇರೋ ತರ ತಡೆಯುತ್ತೆ. ಇದು ಎಪಿಗ್ಲಾಟಿಸ್ನ ಒಂದು ಕೆಲಸ. ಇದಾದ್ಮೇಲೆ ನೆಕ್ಸ್ಟ್ ಫ್ಯಾರಿಂಗ್ಸ್ ಆದ್ಮೇಲೆ ಲ್ಯಾರಿಂಗ್ಸ್ಗೆ ಬರುತ್ತೆ. ಲ್ಯಾರಿಂಗ್ಸ್ಗೆ ನಾವು ಇನ್ನೊಂದು ಹೆಸರು ಕೂಡ ಕರಿತೀವಿ, ಅದನ್ನ ವಾಯ್ಸ್ ಬಾಕ್ಸ್ ಅಂತ ಕೂಡ ಕರಿತೀವಿ. ಸೊ ಏನಾದ್ರು ಲ್ಯಾರಿಂಗ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮ ಮಾತುಗಳು ಅಥವಾ ಏನು ವಾಯ್ಸ್ ಬರುತ್ತಲ್ಲ ಅದು ಸ್ಟಾಪ್ ಆಗುತ್ತೆ. ಇಷ್ಟು ಆರ್ಗನ್ಸ್ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂತ ಕರಿತೀವಿ. ಇನ್ನು ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂದ್ರೆ ಟ್ರೇಕಿಯಾ ಬರುತ್ತೆ, ಬ್ರಾಂಕೈ ಬರುತ್ತೆ ಹಾಗೂ ಬ್ರಾಂಕಿಯೋಲ್ಸ್, ಆಲ್ವಿಯೋಲೈ ಮತ್ತು ಲಂಗ್ಸ್. ಈ ಒಂದು ಆರ್ಗನ್ಸ್ ನಮಗೆ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಸಿಗುತ್ತೆ. ಇಲ್ಲಿ ಇನ್ನೊಂದು ವಿಷಯನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈ ಟ್ರೇಕಿಯಾ ಏನಿರುತ್ತಲ್ಲ ಇದು ಕಾರ್ಟಿಲೇಜಿನಸ್ ಬೋನ್ ಇಂದ ಕವರ್ ಆಗಿರುತ್ತೆ. ಯಾಕೆ ಅಂದ್ರೆ ಇನ್ ಕೇಸ್ ಏನಾದ್ರೂ ರೆಸ್ಪಿರೇಟರಿ ಟ್ರ್ಯಾಕ್ ಅಂಟ್ಕೊಂಡಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಥವಾ ಅದು ಕ್ಲೋಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನ ಕಾರ್ಟಿಲೇಜಿನಸ್ ಬೋನ್ ಇಂದ ಬಾಡಿ ಡೆವಲಪ್ ಮಾಡ್ಕೊಂಡಿರೋದು. ಒಂದು ಸೆಕ್ಷನಲ್ ವ್ಯೂ ನೋಡಿದಾಗ ನಾವು ಸೊ ಇದು ಎಪಿಗ್ಲೋಟಿಸ್, ಇದನ್ನ ನಾವು ಲ್ಯಾರಿಂಗ್ಸ್ ಅಂತ ಕರಿತೀವಿ. ಇದು ಟ್ರೇಕಿಯಾ. ಇಲ್ಲೇನು ಈ ಶೇಪ್ ಕಾಣಿಸ್ತಿದೆಯಲ್ಲ ಇವು ಕಾರ್ಟಿಲೇಜಿನಸ್ ಬೋನ್ ಇಂದ ಮಾಡಲಾಗಿರುತ್ತೆ. ಸೊ ಈ ಟ್ರೇಕಿಯಾ ಬಂದು 2 ತರ ಡಿವೈಡ್ ಆಗುತ್ತೆ. ಇವನ್ನ ನಾವು ಬ್ರಾಂಕೈ ಅಥವಾ ಬ್ರಾಂಕಸ್ ಅಂತ ಕರಿತೀವಿ. ಬ್ರಾಂಕಸ್ ಅಂದ್ರೆ ಒಂದೇ ಅಂತ ಅರ್ಥ, ಬ್ರಾಂಕೈ ಅಂದ್ರೆ 2 ಅಂತ, ಪ್ಲೂರಲ್ ಅಂತ ಅರ್ಥ. ಇದು ಫರ್ದರ್ ಆಗಿ ತುಂಬಾ ಬ್ರಾಂಚಸ್ ಆಗಿ ಡಿವೈಡ್ ಆಗುತ್ತೆ. ಇವು ಡಿವೈಡ್ ಆಗಿರೋ ಬ್ರಾಂಚಸ್ ನಾವು ಬ್ರಾಂಕಿಯೋಲೈ ಅಂತ ಕರಿತೀವಿ. ಅದರ ಒಂದು ಎಂಡ್ಗೆ ಒಂದು ಫ್ಲವರ್ ಬೊಕೆ ತರ ಅಥವಾ ನೀವು ಗೋಬಿ ವೆಜಿಟೇಬಲ್ ಏನು ನೋಡಿರ್ತೀರಲ್ಲ ಆ ತರದ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದನ್ನು ನಾವು ಆಲ್ವಿಯೋಲೈ ಅಂತ ಕರಿತೀವಿ. ಇನ್ನು ಲಂಗ್ಸ್ ನ ಒಂದು ಸರ್ಫೇಸ್ ನೋಡಿದ್ರೆ ನಾವಿಲ್ಲಿ ಪ್ಲೂರಲ್ ಫ್ಲೂಯಿಡ್ ಇಂದ ಕವರ್ ಆಗಿರುತ್ತೆ. ಸೊ ಈ ಪ್ಲೂರಲ್ ಫ್ಲೂಯಿಡ್ ನ ಹೋಲ್ಡ್ ಮಾಡಿಟ್ಕೊಳ್ಳುವಂತಹ ಒಂದು ಮೆಂಬ್ರೇನ್ ಯಾವುದು ಅಂದ್ರೆ ಪ್ಲೂರಲ್ ಮೆಂಬ್ರೇನ್.
ಈ ಪ್ಲೂರಲ್ ಮೆಂಬ್ರೇನ್ ಒಳಗಡೆ ಈ ಪ್ಲೂರಲ್ ಫ್ಲೂಯಿಡ್ ಇರುತ್ತೆ. ಯಾಕೆ ಇದು ಇರಬೇಕು ಅಂದ್ರೆ ನಮ್ಮ ಒಂದು ಏನು ಶ್ವಾಸಕೋಶಗಳೇನಿರುತ್ತವಲ್ಲ ಅವು ಕಾಂಟ್ರಾಕ್ಟ್ ಮತ್ತು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಸೊ ಫ್ರಿಕ್ಷನ್ ಅಲ್ಲಿ ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ ಒಂದು ಪ್ಲೂರಲ್ ಫ್ಲೂಯಿಡ್ ನಮಗೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾದ್ರು ಪ್ಲೂರಲ್ ಫ್ಲೂಯಿಡ್ ಯಾವ ಒಂದು ಭಾಗದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಲಂಗ್ಸ್ ಅನ್ನೋದು ಒಂದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನಾಸ್ಟ್ರಿಲ್ಸ್ ಇಂದ ಈ ಬ್ರಾಂಕ್ಯೂಲ್ಸ್ ಏನಿದೆಯಲ್ಲ ಇದನ್ನ ನಾವು ಕಂಡಕ್ಟಿಂಗ್ ಪಾರ್ಟ್ ಅಂತ ಕರಿತೀವಿ. ಕಂಡಕ್ಟಿಂಗ್ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಈ ಆಲ್ವಿಯೋಲೈನ ನಾವು ಎಕ್ಸ್ಚೇಂಜ್ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಷ್ಟು ಇದರ ಒಂದು ಆರ್ಗನ್ಸ್ ನ ಒಂದು ಅರೇಂಜ್ಮೆಂಟ್. ಇಷ್ಟೆಲ್ಲ ಆರ್ಗನ್ಸ್ ಆದ್ಮೇಲೆ ಡಯಾಫ್ರಾಗಮ್ ನಾವು ನೋಡ್ಬೇಕಾಗುತ್ತೆ. ಈ ಡಯಾಫ್ರಾಗಮ್ ಅನ್ನೋದು ಒಂದು ಮಸಲ್ ಆರ್ಗನ್ ಆಗಿದೆ. ಇದು ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ಇವಾಗ ನಾವು ಉಸಿರನ್ನ ಒಳಗಡೆ ಎಳ್ಕೊಂಡಾಗ ಇದು ಕಾಂಟ್ರಾಕ್ಟ್ ಆಗುತ್ತೆ, ಉಸಿರನ್ನ ಆಚೆ ಬಿಡ್ಬೇಕಾದ್ರೆ ಇದು ರಿಲ್ಯಾಕ್ಸ್ ಆಗುತ್ತೆ. ಈ ಒಂದು ಮೆಕ್ಯಾನಿಸಮ್ ಏನಿದೆಯಲ್ಲ ಡಯಾಫ್ರಾಗಮ್ದು ನಮ್ಮ ಇನ್ಹೇಲೇಷನ್ ಅಥವಾ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪೈರೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಲಂಗ್ಸ್ಗೆ ಒಂದು ಕೆಪಾಸಿಟಿ ಇರೋದಿಲ್ಲ, ಒಳಗಡೆ ಇರುವಂತ ಒಂದು ಏರ್ನ ಆಚೆ ಹಾಕುವಂತ ಒಂದು ಕೆಪಾಸಿಟಿ ಇರೋದಿಲ್ಲ. ಸೊ ಅದರಲ್ಲಿ ಹೆಲ್ಪ್ ಮಾಡುವಂತಹ ಒಂದು ಆರ್ಗನ್ ಯಾವುದು ಅಂದ್ರೆ ಡಯಾಫ್ರಾಗಮ್. ಸೊ ಇಷ್ಟು ಆರ್ಗನ್ಸ್ ಸ್ಟ್ರಕ್ಚರ್ ಮತ್ತು ಅದರ ಫಂಕ್ಷನ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ನಾವು ಈ ಒಂದು ಗ್ಯಾಸಸ್ ನ ಸರ್ಕ್ಯುಲೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಮೊದಲಿಗೆ ನಾಸ್ಟ್ರಲ್ಸ್ ಇಂದ ಲಂಗ್ಸ್ಗೆ ಆಕ್ಸಿಜನ್ ಬರುತ್ತೆ. ಲಂಗ್ಸ್ ಅಲ್ಲಿ ಎಕ್ಸ್ಚೇಂಜ್ ಪಾರ್ಟ್ ನ ಮಾಡುವಂತಹ ಒಂದು ಆರ್ಗನ್ ಯಾವುದು ಅಂದ್ರೆ ಆಲ್ವಿಯೋಲೈ. ಇಲ್ಲಿ ಡಿಫ್ಯೂಷನ್ ಮೂಲಕ ಬ್ಲಡ್ಗೆ ಎಂಟರ್ ಆಗುತ್ತೆ ಆಕ್ಸಿಜನ್. ಇದು ಟಿಶ್ಯೂಸ್ ಹತ್ರ ಹೋಗುತ್ತೆ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡ್ಬರುತ್ತೆ, ತಿರ್ಗಾ ಆಲ್ವಿಯೋಲೈ ಹತ್ರ ಬಂದು ಡಿಫ್ಯೂಷನ್ ಮೂಲಕ O2 ನ ತಗೊಳುತ್ತೆ, ಮತ್ತೆ ಟಿಶ್ಯೂಸ್ಗೆ ತಗೊಂಡೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಎತ್ಕೊಳ್ಳುತ್ತೆ, ಮತ್ತೆ ಇಲ್ಲಿ ಬಂದು ಕಾರ್ಬನ್ ಡೈಆಕ್ಸೈಡ್ ನ ಆಕ್ಸಿಜನ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಇದೇ ರೀತಿಯ ಒಂದು ಸೈಕಲ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಒಂದು ಡೈಗ್ರಾಮ್ ಮೂಲಕ ಹೇಳಿದ್ರೆ ನಿಮಗೆ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲೇನು ಆಲ್ವಿಯೋಲೈ ಇರುತ್ತಲ್ಲ, ಇಲ್ಲಿ ಬ್ಲಡ್ ಮೂಲಕ ಒಂದು ಎಕ್ಸ್ಚೇಂಜ್ ಆಗುತ್ತೆ ಥ್ರೂ ಡಿಫ್ಯೂಷನ್. ಸೊ ಬ್ಲಡ್ ಅಲ್ಲಿ ಯಾವ ಪಾರ್ಟ್ ಆಕ್ಸಿಜನ್ ನ ಕ್ಯಾರಿ ಮಾಡುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಈ ಹಿಮೋಗ್ಲೋಬಿನ್ ಎಲ್ಲಿ ಇರುತ್ತೆ? ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಇರುತ್ತೆ. ಈ ಹಿಮೋಗ್ಲೋಬಿನ್ ನ ಕೆಲಸ ಏನಪ್ಪಾ ಅಂದ್ರೆ ಆಕ್ಸಿಜನ್ ನ ಕ್ಯಾರಿ ಮಾಡುವಂತಹ ಒಂದು ಫಂಕ್ಷನ್. ಸೊ ಇದಲ್ದೇನೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್ ನ ಕೆಲಸ ಆಕ್ಸಿಜನ್ ನ ಎತ್ಕೊಂಡೋಗಿ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಬಟ್ ಎಕ್ಸಾಮ್ ಅಲ್ಲಿ ಏನಾದ್ರೂ ಹಿಮೋಗ್ಲೋಬಿನ್ ಯಾವ್ದನ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಆನ್ಸರ್ ಆಗಿರುತ್ತೆ. ಇನ್ ಕೇಸ್ ಏರ್ ಅಲ್ಲಿ ಆಕ್ಸಿಜನ್ ಇದ್ದು ಕಾರ್ಬನ್ ಮೊನಾಕ್ಸೈಡ್ ಇದ್ರೆ ಸೊ ಈ ಹಿಮೋಗ್ಲೋಬಿನ್ ಏನಿರುತ್ತಲ್ಲ ಕಾರ್ಬನ್ ಮೊನಾಕ್ಸೈಡ್ ನ ಪ್ರಿಫರ್ ಮಾಡುತ್ತೆ ಆಕ್ಸಿಜನ್ ಮೇಲೆ. ಸೊ ಈ ಕಾರ್ಬನ್ ಮೊನಾಕ್ಸೈಡ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂದ್ರೆ ಹೊಗೆಯಲ್ಲಿ ಈ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇರುತ್ತೆ. ಸೊ ಇದು ಒಂದು ಹಿಮೋಗ್ಲೋಬಿನ್ ಮಾಡುವಂತ ಕೆಲಸ. ಇಲ್ಲಿ ಡಿಫ್ಯೂಷನ್ ಮೂಲಕ ಏನ್ ಎಕ್ಸ್ಚೇಂಜ್ ಆಗಿರುತ್ತಲ್ಲ ಅದು ಹಾರ್ಟ್ಗೆ ಹೋಗುತ್ತೆ, ಹಾರ್ಟ್ ಇಂದ ಟಿಶ್ಯೂಸ್ ಹತ್ರ ಹೋಗುತ್ತೆ, ಟಿಶ್ಯೂ ಸೆಲ್ಸ್ ಹತ್ರ ಒಂದು ಸೆಲ್ಯುಲಾರ್ ರೆಸ್ಪಿರೇಷನ್ ಆಗುತ್ತೆ. ಸೊ ಈ ಒಂದು ಸೆಲ್ಯುಲಾರ್ ರೆಸ್ಪಿರೇಷನ್ ಆದ ನಂತರ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ತಿರ್ಗಾ ಹಾರ್ಟ್ ಹತ್ರ ಹೋಗುತ್ತೆ, ಹಾರ್ಟ್ ತಿರ್ಗಾ ಪಲ್ಮನರಿ ಕ್ಯಾಪಿಲರೀಸ್ಗೆ ಜಾಯ್ನ್ ಆಗುತ್ತೆ. ಅಲ್ಲಿ ಏನ್ ಕಾರ್ಬನ್ ಡೈಆಕ್ಸೈಡ್ ನ ಏನ್ ತಗೊಂಡ್ ಬಂದಿರುತ್ತಲ್ಲ ಹಿಮೋಗ್ಲೋಬಿನ್ ಅದನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡುತ್ತೆ. ಈ ಎಕ್ಸ್ಚೇಂಜ್ ಮಾಡಿರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಪೈರೇಷನ್ ಅಂದ್ರೆ ಉಸಿರನ್ನ ಆಚೆ ಹಾಕುವ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ನ ಆಚೆ ಹಾಕುತ್ತೆ. ಸೊ ಉಸಿರನ್ನ ಒಳಗಡೆ ಎಳ್ಕೊಂಡಾಗ ಆಕ್ಸಿಜನ್ ಬರೋದು ತಿರ್ಗಾ ಇಲ್ಲಿ ಡಿಫ್ಯೂಷನ್ ಮೂಲಕ ಬ್ಲಡ್ಗೆ ಎಂಟರ್ ಆಗುತ್ತೆ. ಇದು ನಾರ್ಮಲ್ ಆಗಿ ಆಗುವಂತಹ ಒಂದು ಪ್ರಾಸೆಸ್. ಇನ್ನು ಸೆಲ್ಯುಲರ್ ರೆಸ್ಪಿರೇಷನ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಮಾಡ್ಬೇಕಾದ್ರೆ ನೋಡಿದ್ವಿ ನಾವು ಗ್ಲೂಕೋಸ್ ನಮ್ಮ ಬಾಡಿನಲ್ಲಿ ಎನರ್ಜಿ ಸ್ಟೋರೇಜ್ ಫಾರ್ಮ್
ಇದು ಮುಂದೆ ಗ್ಲೈಕೋಜನ್ ಆಗುತ್ತೆ ಅಂತ ಸ್ಟೋರೇಜ್ ಫಾರ್ಮ್. ಸೊ ಸೆಲ್ಯುಲರ್ ರೆಸ್ಪಿರೇಷನ್ ಅಲ್ಲಿ ಆಕ್ಸಿಜನ್ ನ ಯೂಸ್ ಮಾಡಿಕೊಂಡು ಮೈಟೋಕಾಂಡ್ರಿಯಾ ಗ್ಲೂಕೋಸ್ ನ ಬ್ರೇಕ್ ಮಾಡುತ್ತೆ. ಆ ಒಂದು ಕೆಮಿಕಲ್ ಇಕ್ವೇಶನ್ ನ ನೋಡೋದಾದ್ರೆ ಇದು ಗ್ಲೂಕೋಸ್ ನ ಒಂದು ಫಾರ್ಮುಲಾ. ಇಲ್ಲಿ 6 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಸಿಕ್ಕಾಗ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಇದಾದ ನಂತರ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಮತ್ತು 6 ವಾಟರ್ ಮಾಲಿಕ್ಯೂಲ್ ಸಿಗುತ್ತೆ. ಇದರ ಜೊತೆ ಎನರ್ಜಿ ಕೂಡ ರಿಲೀಸ್ ಆಗುತ್ತೆ. ಯಾವ ರೀತಿಯಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ? ATP ಫಾರ್ಮಲ್ಲಿ. ಸೊ ನಾವು ಮುಂಚೆ ಹೇಳಿದ್ವಿ ಇದು ಕ್ಯಾಟಬಾಲಿಕ್ ಆಕ್ಷನ್ ಅಂತ. ಯಾಕೆ ಅಂದ್ರೆ ಇನ್ನು ಗ್ಲೂಕೋಸ್ ಮಾಲಿಕ್ಯೂಲ್ ಇರುತ್ತಲ್ಲ, ಇದು ಬ್ರೇಕ್ ಡೌನ್ ಆಗುತ್ತೆ. ಸೊ ಇದು ಕ್ಯಾಟಬಾಲಿಕ್ ಆಕ್ಷನ್. ಈ ಗ್ಲೂಕೋಸ್ ಏನ್ ಬ್ರೇಕ್ ಡೌನ್ ಆಗುತ್ತಲ್ಲ, ಇದನ್ನ ನಾವು ಇನ್ನೊಂದು ಟರ್ಮ್ ಕೂಡ ಯೂಸ್ ಮಾಡ್ತೀವಿ, ಅದು ಗ್ಲೈಕೋಲೈಸಿಸ್. ಸೊ ಇದು ಒಂದು ರೆಸ್ಪಿರೇಷನ್ ಅಲ್ಲಿ ಆಗುವಂತಹ ಒಂದು ಪ್ರಾಸೆಸ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ನ ನೋಡೋಣ. ಮೊದಲನೇದು ಟೈಡಲ್ ವಾಲ್ಯೂಮ್ ಅಂತ. ಏನಿದು ಟೈಡಲ್ ವಾಲ್ಯೂಮ್ ಅಂದ್ರೆ, ಒಂದು ನಾರ್ಮಲ್ ರೆಸ್ಪಿರೇಷನ್ ಇದ್ದಾಗ ಎಷ್ಟು ಉಸಿರನ್ನ ಆಚೆ ಮತ್ತು ಒಳಗಡೆ ಎಳ್ಕೋತೀವೋ ಅದನ್ನ ನಾವು ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ. ಇದು ಅಪ್ರಾಕ್ಸಿಮೇಟ್ಲಿ ಒಂದು ಸಾರಿ 500 ml ಇರುತ್ತೆ. 500 ml ಆಫ್ ಏರ್. ಒಬ್ಬ ಹೆಲ್ದಿ ಮ್ಯಾನು 1 ನಿಮಿಷಕ್ಕೆ 16 ಸಾರಿ ಈ ಒಂದು ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ನ ಮಾಡ್ತಾನೆ. ಸೊ 1 ಮಿನಿಟ್ ಅಲ್ಲಿ ಎಷ್ಟು ಲೀಟರ್ ನಾವು ಏರ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ 8 ಲೀಟರ್, ಅಪ್ರಾಕ್ಸಿಮೇಟ್ಲಿ 8 ಲೀಟರ್ ಅಷ್ಟು. ಇನ್ನು ಕೆಲವೊಂದು ಡಿಸೀಸಸ್ ನ ನೋಡೋದಾದ್ರೆ, ರೆಸ್ಪಿರೇಟರಿ ಸಿಸ್ಟಮ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಡಿಸೀಸಸ್ ನ ನೋಡೋದಾದ್ರೆ ನಾವು ಆಸ್ತಮಾನ ಇಲ್ಲಿ ಹೇಳ್ತೀವಿ. ಎರಡನೇದು ಎಂಫಿಸಿಮಾ ಅಂತ ಕರಿತೀವಿ. ಇನ್ನೊಂದು ಹೇಳೋದಾದ್ರೆ ORD ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ನಾವಿಲ್ಲಿ ಸಾರ್ಸ್ನ ಕೂಡ ಕ್ಲಾಸಿಫೈ ಮಾಡ್ಬೋದು, ಹಾಗೆ COVID-19 ನ ಕೂಡ ಇಲ್ಲಿ ಕ್ಲಾಸಿಫೈ ಮಾಡ್ಬೋದು. ಯಾಕೆ ಅಂದ್ರೆ ಈ COVID-19 ಅನ್ನೋದು ಡೈರೆಕ್ಟ್ ಆಗಿ ಲಂಗ್ಸ್ ನ ಅಟ್ಯಾಕ್ ಮಾಡುತ್ತೆ. ಸೊ ಇದು ಒಂದು ರೆಸ್ಪಿರೇಷನ್ ನ ಬ್ಲಾಕ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಈ COVID-19 ವೈರಸ್ ಏನಿರುತ್ತಲ್ಲ, ಇದು ಈ ಟ್ರೇಕಿಯಾ ಮತ್ತು ಆಲ್ವಿಯೋಲಾ ಏನೇನಿರುತ್ತಲ್ಲ ಅದರ ಮೇಲೆ ಅದರ ಸ್ಪೈಕ್ ಪ್ರೋಟೀನ್ ನ ಅಟ್ಯಾಚ್ ಮಾಡಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗದೆ ಇರೋ ರೀತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದ್ಸರಿ ನೋಡೋದಾದ್ರೆ, ಮುಂಚೆ ಒಂದು ಎವಲ್ಯೂಷನರಿ ಟ್ರೆಂಡ್ ಅಲ್ಲಿ ಮುಂಚೆ ಬಂದಂತಹ ಒಂದು ಆನಿಮಲ್ಸ್ ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಯಾವ ರೀತಿ ಆಗ್ತಾ ಇತ್ತು ಅಂದ್ರೆ ಸಿಂಪಲ್ ಡಿಫ್ಯೂಷನ್ ಮೂಲಕ. ಆರ್ಥ್ರೋಪೋಡಾದಲ್ಲಿ ಫಸ್ಟ್ ಒಂದು ರೆಸ್ಪಿರೇಟರಿ ಆರ್ಗನ್ ಸಿಗುತ್ತೆ, ಅದನ್ನ ನಾವು ಇನ್ಸೆಕ್ಟ್ಸ್ ಅಲ್ಲಿ ನೋಡ್ತೀವಿ. ಅದು ಎಕ್ಸಾಂಪಲ್ ನಾವು ಕಾಕ್ರೋಚ್ ನೇ ತಗೋಬಹುದು. ಅಲ್ಲಿ ಟ್ರೇಕಿಯಾ ಅನ್ನೋ ಒಂದು ಆರ್ಗನ್ ಡೆವಲಪ್ ಆಗಿರುತ್ತೆ. ನೆಕ್ಸ್ಟ್ ಎಲ್ಲಿ ನಾವು ರೆಸ್ಪಿರೇಟರಿ ಆರ್ಗನ್ ನ ಒಂದು ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ನೋಡ್ತೀವಿ ಅಂದ್ರೆ ಪೈಸಸ್ ಅಂದ್ರೆ ಫಿಶಸ್ ಅಲ್ಲಿ ಗಿಲ್ಸ್ ಡೆವಲಪ್ ಆಗುತ್ತೆ. ಇಲ್ಲಿ ಗಿಲ್ಸ್ ಯಾವ ರೀತಿ ಒಂದು ಆಕ್ಸಿಜನ್ ತಗೊಳುತ್ತೆ ಅಂದ್ರೆ ವಾಟರ್ ಅಲ್ಲಿ ಏನು ಡಿಸಾಲ್ವ್ ಆಗಿರೋ ಒಂದು ಆಕ್ಸಿಜನ್ ನ ಈ ಗಿಲ್ಸ್ ಯೂಸ್ ಮಾಡಿಕೊಂಡು ರೆಸ್ಪಿರೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಆಂಫಿಬಿಯನ್ಸ್ ಪೈಸಿಸ್ ಆದ್ಮೇಲೆ ಬರುವಂತಹ ಒಂದು ಗ್ರೂಪ್ ಆಫ್ ಆರ್ಗಾನಿಸಮ್ಸ್. ಇದರಲ್ಲಿ ಒಂದು ಫ್ರಾಗ್ ಅನ್ನೋ ಒಂದು ಆನಿಮಲ್ ಸ್ಕಿನ್ ಮತ್ತು ಬಕ್ಕಲ್ ಕ್ಯಾವಿಟಿ ಎರಡರ ಮೂಲಕನೂ ರೆಸ್ಪಿರೇಷನ್ ಮಾಡುತ್ತೆ. ಇದಾದ್ಮೇಲೆ ಬರುವಂತಹ ರೆಪ್ಟೈಲ್ಸ್, ಏವ್ಸ್ ಮತ್ತು ಮ್ಯಾಮಲ್ಸ್ ಲಂಗ್ಸ್ ಮೂಲಕ ಉಸಿರಾಟನ ಮಾಡ್ತಾರೆ. ನಾವು ಸಿಸ್ಟಮ್ ಅಂತ ಕರಿಬೇಕು ಅಂದ್ರೆ ಅಲ್ಲಿ ಮಲ್ಟಿಪಲ್ ಆರ್ಗನ್ಸ್ ಇರಬೇಕಾಗುತ್ತೆ. ಸೊ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವ್ಯಾವ ಆರ್ಗನ್ಸ್ ಇದೆ ಅಂತ ನೋಡೋದಾದ್ರೆ ನಾಸ್ಟ್ರಿಲ್ಸ್ ನೋಡ್ತೀವಿ, ನಾಸ್ಟ್ರಿಲ್ ಚೇಂಬರ್ ನ ನೋಡ್ತೀವಿ, ಫ್ಯಾರಿಂಗ್ಸ್ ನೋಡ್ತೀವಿ, ಎಪಿಗ್ಲಾಟಿಸ್ ನ ನೋಡ್ತೀವಿ, ಲ್ಯಾರಿಂಗ್ಸ್ ನೋಡ್ತೀವಿ, ಟ್ರೇಕಿಯಾ ನೋಡ್ತೀವಿ, ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಆಲ್ವಿಯೋಲೈ, ಡಯಾಫ್ರಾಗಮ್, ಬ್ಲಡ್. ಇಷ್ಟೊಂದು ಆರ್ಗನ್ಸ್ ನಮ್ಮ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಇರ್ತವೆ. ಸೊ ರೆಸ್ಪಿರೇಟರಿ ಸಿಸ್ಟಮ್ ನ ನಾವು ಕ್ಯಾಟಬಾಲಿಕ್ ಆಕ್ಷನ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್
ರಿಲೀಸ್ ಆಗುತ್ತೆ. ಹಾಗೇನೆ ನಾವೇನು ಎನರ್ಜಿ ಕರೆನ್ಸಿ ಅಂತ ಏನು ಕರಿತೀವಲ್ಲ ATP ಮಾಲಿಕ್ಯೂಲ್ಸ್, ಅವು ಕೂಡ ಇಲ್ಲಿ ರಿಲೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕ್ಯಾಟಬಾಲಿಕ್ ಆಕ್ಷನ್ ಅಂತ ಕರಿತೀವಿ. ಕ್ಯಾಟಬಾಲಿಕ್ ಆಕ್ಷನ್ಗೆ ಆಪೋಸಿಟ್ ಅಂದ್ರೆ ಅನಬಾಲಿಕ್ ಆಕ್ಷನ್. ಇಲ್ಲಿ ಮಾಲಿಕ್ಯೂಲ್ಸ್ ಜಾಯ್ನ್ ಆಗ್ತವೆ. ಸೊ ನಾವು ಇನ್ಸ್ಪಿರೇಷನ್ ಅಂದ್ರೆ ಏನು ಉಸಿರನ್ನ ಒಳಗಡೆ ತಗೋತೀವಲ್ಲ, ಅದನ್ನ ನಾವು ಇನ್ಸ್ಪಿರೇಷನ್ ಅಂತ ಕರಿತೀವಿ. ಅಲ್ಲಿ ನಾವು ಅಟ್ಮಾಸ್ಫಿಯರ್ ಅಲ್ಲಿ ಯಾವ ಒಂದು ಕಾಂಪೋಸಿಷನ್ ಇರುತ್ತಲ್ಲ, ಅದೇ ರೀತಿಯ ಒಂದು ಕಾಂಪೋಸಿಷನ್ ನಮ್ಮ ಇನ್ಸ್ಪಿರೇಷನ್ ಅಲ್ಲೂ ಕೂಡ ಆಗುತ್ತೆ. ಇನ್ನು ಎಕ್ಸ್ಪಿರೇಷನ್ ಅಲ್ಲಿ ನೈಟ್ರೋಜನ್ ನಮ್ಮ ಬಾಡಿ ಯೂಸ್ ಮಾಡ್ಕೊಳ್ದಿರೋ ಕಾರಣ ಎಲ್ಲದನ್ನು ಆಚೆ ಹಾಕುತ್ತೆ. ಆಕ್ಸಿಜನ್ ನ 21% ಒಳಗಡೆ ಎಳ್ಕೊಂಡ್ರೆ 17% ಆಚೆ ಹಾಕುತ್ತೆ. ಕಾರ್ಬನ್ ಡೈಆಕ್ಸೈಡ್ 0.03% ಒಳಗಡೆ ಎಳ್ಕೊಂಡು ಏನು ಬಾಡಿನಲ್ಲೇ ರಿಲೀಸ್ ಆಗುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ನ ಸೇರಿಸ್ಕೊಂಡು 4.6% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಆಚೆ ಹಾಕುತ್ತೆ. ಇನ್ನು ನಾವು ರೆಸ್ಪಿರೇಟರಿ ಟ್ರ್ಯಾಕ್ ನ ಎರಡು ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ. ಒಂದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಹಾಗೂ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ನಾವು ನೇಸಲ್ ಕ್ಯಾವಿಟಿ ನೋಡ್ತೀವಿ, ನೇಸಲ್ ಚೇಂಬರ್ ನೋಡ್ತೀವಿ, ಫ್ಯಾರಿಂಗ್ಸ್ ನೋಡ್ತೀವಿ ಹಾಗೂ ಲ್ಯಾರಿಂಗ್ಸ್ ನೋಡ್ತೀವಿ. ಇನ್ನು ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕಿಯೋಲ್ಸ್, ಆಲ್ವಿಯೋಲೈ, ಲಂಗ್ಸ್ ನ ನೋಡ್ತೀವಿ. ಈ ಎಪಿಗ್ಲಾಟಿಸ್ ನ ಕೆಲಸ ಏನಪ್ಪಾ ಅಂದ್ರೆ ಆ ಒಂದು ಫುಡ್ ಪಾರ್ಟಿಕಲ್ಸ್ ರೆಸ್ಪಿರೇಟರಿ ಟ್ರ್ಯಾಕ್ ಗೆ ಎಂಟರ್ ಆಗದೆ ಇರೋ ರೀತಿ ಒಂದು ವಾಚ್ಮನ್ ಕೆಲಸ ಮಾಡೋದು ಎಪಿಗ್ಲಾಟಿಸ್. ಇನ್ ಕೇಸ್ ಏನಾದ್ರು ಫುಡ್ ರೆಸ್ಪಿರೇಟರಿ ಟ್ರ್ಯಾಕ್ ಗೆ ಎಂಟರ್ ಆಯ್ತು ಅಂದ್ರೂ ನಾವೇನು ಹಿಕಪ್ಸ್ ಅಂತ ಏನು ಕರಿತೀವಲ್ಲ, ಆ ಒಂದು ಆಕ್ಷನ್ ಮೂಲಕ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಇರುವಂತಹ ಒಂದು ಫುಡ್ ನ ಆಚೆ ಹಾಕ್ತೀವಿ. ಇನ್ನು ಟ್ರೇಕಿಯಾ ಸುತ್ತ ಕಾರ್ಟಿಲೇಜಿನಸ್ ಬೋನ್ಸ್ ಕವರ್ ಆಗಿರುತ್ತೆ. ಯಾಕೆ ಅಂದ್ರೆ ಅದು ಕಾಂಟ್ರಾಕ್ಷನ್ ಆದಾಗ ಈ ರೆಸ್ಪಿರೇಟರಿ ಟ್ರ್ಯಾಕ್ ಕ್ಲೋಸ್ ಆಗಬಾರ್ದು ಅನ್ನೋ ಕಾರಣದಿಂದ. ಸೊ ನಾವು ನಾಸ್ಟ್ರಿಲ್ಸ್ ಇಂದ ಏನು ಬ್ರಾಂಕಿಯೋಲ್ಸ್ ಇದೆಯಲ್ಲ, ಅಷ್ಟು ಆರ್ಗನ್ಸ್ ನ ನಾವು ಕಂಡಕ್ಟಿಂಗ್ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಇನ್ನು ಆಲ್ವಿಯೋಲೈನ ನಾವು ಎಕ್ಸ್ಚೇಂಜ್ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಇನ್ನು ಡಯಾಫ್ರಾಗಮ್ ನಮಗೆ ಒಂದು ಒಳಗಡೆ ಎಳ್ಕೊಂಡಿರುವಂತಹ ಒಂದು ಏರನ್ನ ಆಚೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂದ್ರೆ ಡಯಾಫ್ರಾಗಮ್ ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗೋ ಒಂದು ಪ್ರಾಸೆಸ್ ಮೂಲಕ ಈ ಒಂದು ಪ್ರಾಸೆಸ್ ಅಲ್ಲಿ ರೆಸ್ಪಿರೇಟರಿ ಪ್ರಾಸೆಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ನಮ್ಮ ಬಾಡಿನಲ್ಲಿ ಸರ್ಕ್ಯುಲೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ ಆಲ್ವಿಯೋಲೈ ಹತ್ರ ಏನು ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಅಲ್ಲಿ ಡಿಫ್ಯೂಷನ್ ಮೂಲಕ ಆಕ್ಸಿಜನ್ ಬ್ಲಡ್ ಸ್ಟ್ರೀಮ್ ಗೆ ಎಂಟರ್ ಆಗಿ ಈ ಬ್ಲಡ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಲಂಗ್ಸ್ ಮೂಲಕ ಆಚೆ ಹೋಗುತ್ತೆ. ಈ ಒಳಗಡೆ ಬಂದಿರುವಂತಹ ಆಕ್ಸಿಜನ್ ಹಾರ್ಟ್ ಮೂಲಕ ಬೇರೆ ಬೇರೆ ಟಿಶ್ಯೂಸ್ಗೆ ಎಂಟರ್ ಆಗುತ್ತೆ. ಟಿಶ್ಯೂಸ್ ಹತ್ರ ಹೋದ್ಮೇಲೆ ಸೆಲ್ಗೆ ಎಂಟರ್ ಆಗುತ್ತೆ ಆಕ್ಸಿಜನ್. ಸೆಲ್ ಅಲ್ಲಿ ಸೆಲ್ಯುಲರ್ ರೆಸ್ಪಿರೇಷನ್ ಆಗುತ್ತೆ. ಅಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮಾಲಿಕ್ಯೂಲ್ಸ್ ರಿಲೀಸ್ ಆಗುತ್ತೆ. ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ನ ಎತ್ಕೊಂಡು ಹಾರ್ಟ್ ಬರುತ್ತೆ, ಹಾರ್ಟ್ ಇಂದ ಲಂಗ್ಸ್ ಬರುತ್ತೆ. ಆಗ್ಲೇ ಹೇಳಿದ ತರ ಎಕ್ಸ್ಪಿರೇಷನ್ ಮೂಲಕ ಆಚೆ ಹೋಗುತ್ತೆ. ಸೊ ಇದೇ ಒಂದು ಸೈಕಲ್ ರಿಪೀಟ್ ಆಗುತ್ತೆ. ಇನ್ನು ಟೈಡಲ್ ವಾಲ್ಯೂಮ್ ಅಂದ್ರೆ ಒಂದು ನಾರ್ಮಲ್ ಪ್ರಾಸೆಸ್ ಅಲ್ಲಿ ಏನು ನಾವು ಉಸಿರಾಟ ಏನ್ ಮಾಡ್ತೀವಲ್ಲ, ಅದನ್ನ ನಾವು ಟೈಡಲ್ ವಾಲ್ಯೂಮ್ ಅಂತೀವಿ. ಒಂದು ಆವರೇಜ್ ಅಥವಾ ಹೆಲ್ದಿ ಪರ್ಸನ್ ಒಂದು ಸಾರಿ ಉಸಿರನ್ನ ಒಳಗಡೆ ಎಳ್ಕೊಂಡ್ರೆ ಅದರಲ್ಲಿ 500 ml ಆಫ್ ಏರ್ ಇರುತ್ತೆ ಅಂತ ಹೇಳ್ತಾರೆ. ಒಂದು ನಿಮಿಷಕ್ಕೆ ಒಬ್ಬ ನಾರ್ಮಲ್ ಹೆಲ್ದಿ ಪರ್ಸನ್ 16 ಟೈಮ್ಸ್ ಇನ್ಹೇಲ್ ಮತ್ತು ಎಕ್ಸೈಲ್ ಮಾಡ್ತಾನೆ. ಸೊ ಅರೌಂಡ್ 8 ಲೀಟರ್ಸ್, ಅಪ್ರಾಕ್ಸಿಮೇಟ್ಲಿ 8 ಲೀಟರ್ಸ್ ಆಫ್ ಏರ್ ಅನ್ನ ಪರ್ ಮಿನಿಟ್ ಯೂಸ್ ಮಾಡ್ತಾನೆ. ಇನ್ನು ಡಿಸೀಸಸ್ಗೆ ಬಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ಗೆ ರಿಲೇಟೆಡ್ ಆಗಿರೋ ಡಿಸೀಸಸ್ ಯಾವ್ಯಾವುದು ಅಂದ್ರೆ ಆಸ್ತಮಾ, ಎಂಫಿಸಿಮಾ, ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್, ಸಾರ್ಸ್ ತಗೋಬಹುದು, ಕೋವಿಡ್-19 ತಗೋಬಹುದು. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಮುಂದಿನ ವಿಡಿಯೋ ಲೆಕ್ಚರ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.